ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೆಳಗಿನ ಜಾವ ಎದ್ಬಿಟ್ಟು ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ರೆಡಿಯಾಗಿದ್ದೇವೆ. ನಾಷ್ಟ ಮಾಡಬೇಕಿತ್ತು, ನಾಷ್ಟ ಆಮೇಲೆ ಮಾಡೋಣ. ನಾವು ಇವಾಗ ಇವತ್ತು ಶನಿವಾರ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬಂದು ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಇವತ್ತಿಲ್ಲ ಸ್ಟಾರ್ಟ್ ಮಾಡೋಣ. ಹೊರಡೋ ಸಮಯ. ನಾವಿವಾಗ ನಮ್ಮ ಪ್ರಯಾಣನ ಪ್ರಾರಂಭ ಮಾಡೋಣ. ಡೈಲಿ ಈ ಥರ ಹಸು ಬರ್ತಾವೆ ನೋಡ್ರಿ ಮನೆಗೆ. ಇವತ್ತು ಮಾತ್ರ ಚೊಕ್ಕ ಬಿಸಿಲಿದೆ. ಒಂದು ವಾರ ಆಯಿತು ಸ್ವಲ್ಪ ಬಿಸಿ ಇದೆ. ಇಲ್ಲ ಅಂತಂತಂದರೆ ಸಿಕ್ಕಾಪಟ್ಟೆ ಮಳೆ. ದೇವಸ್ಥಾನಕ್ಕೆ ರೀಚ್ ಆದ್ವಿ. ದೇವಸ್ಥಾನವನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ನಮ್ಮದು ದೇವಸ್ಥಾನಕ್ಕೆ ಬಂದಿದ್ದ ದರ್ಶನ ಆಯಿತು. ನಾವು ಇವಾಗ ಇಲ್ಲಿಂದ ಹೊರಡೋಣ. ನಮ್ಮ ಮುಂದಿನ ಪಯಣ ಇವಾಗ ಬಜರಂಗಿ ದೇವಸ್ಥಾನದ ಕಡೆಗೆ. ಅದು ಹತ್ರನೇ ಇದೆ, ತುಂಬ ದೂರ ಏನಿಲ್ಲ. ದರ್ಶನ ಆಯ್ತು, ನಾವು ಹೊರಡೋಣ ಇವಾಗ. ನಾವು ಮೊದಲು ಸರ್ಕಾರಿ ಶಾಲೆಗೆ ಇದ್ದ ಹಿಂಗ ಮಾಡ್ತಿದ್ವಿ ನೋಡ್ರಿ. ಜಸ್ಟ್ ನಾವು ಮನೆಗೆ ಬಂದ್ವಿ ದೇವಸ್ಥಾನದಿಂದ. ತುಂಬ ಹಸಿವಾಗಿದೆ, ನಾಷ್ಟ ಮಾಡ್ಕೊಂಬರೋಣ ಇವಾಗ. A few moments later. ಜಸ್ಟ್ ನಾಷ್ಟ ಆಯ್ತಾ. ನಮ್ಗೆ ಸ್ವಲ್ಪ ಎಡಿಟಿಂಗ್ ವರ್ಕ್ ಪೆಂಡಿಂಗ್ ಇದೆ, ಆ ವರ್ಕ್ನ ಸ್ಟಾರ್ಟ್ ಮಾಡೋಣ ಇವಾಗ. ನನ್ನ ಪ್ರೀತಿಯ ಕರ್ನಾಟಕ ನಾವು ಧಾರವಾಡದ ಯಲಗೇರಿ ಆಂಬಿಯನ್ಸ್ ಮಾತ್ರ ಆಲ್ಮೋಸ್ಟ್ ಅಲ್ಲ ಎಡಿಟಿಂಗ್ ಮಾಡೋ ವರ್ಕ್ ಏನಿದೆಲ್ಲ ಫುಲ್ ಕಂಪ್ಲೀಟ್ ಆಯ್ತು. ರೀಲ್ಸ್ ಮೇಲೆ ವರ್ಕ್ ಮಾಡೋದೈತೆ. ಎಡಿಟಿಂಗ್ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಹಾಗೆ ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಕ್ರಿಕೆಟ್ ನಡೀತಾ ಇದೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ರಿಷಬ್ ಪಂತ್ ಅವ್ರು 98, ಶುಭಮ್ ಗಿಲ್ 144 ಹೊಡೆದಾರೆ.
ಟೈಮ್ ಇವಾಗ 4:40 ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಊಟ ಮಾಡಬೇಕಿತ್ತ, ಊಟ ಮಾಡೋಕ್ಕಾಗಲಿಲ್ಲ. ಇವಾಗ ಊಟ ಮಾಡ್ಕೊಂಬರೋಣ. ಹೈಜಿನ್ ಕೂಡ ಇರುತ್ತೆ ಅವ್ನು ಇರ್ಲಿ ಅಂತ ಜಸ್ಟ್ ಊಟ ಮಾಡ್ಕೊಂಬಂದ್ವಿ, ನಥಿಂಗ್ ಸ್ಪೆಷಲ್ ಆ್ಯಸ್ ಯೂಶುವಲ್. ಇವಾಗ ಫರ್ದರ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಬಿಟ್ಟು ಒಂದು ಸ್ಕ್ರಿಪ್ಟ್ ಬರೀಬೇಕಿತ್ತು. ಅದಾದಮೇಲೆ ಒಂದು ಬಿಸ್ನೆಸ್ ಮೀಟಿಂಗ್ ಇತ್ತೆ, ಒಂದು ಕಾಲ್ ಸೆಟಪ್ ಮಾಡಬೇಕು. ಮತ್ತು ನಾನು ನಿಮಗೆ ಕನೆಕ್ಟ್ ಆಗ್ತೀನಿ. ಊಟ ಮಾಡಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಕ್ರಿಕೆಟ್ ನೋಡ್ತಾ ಮಲಗಿದ್ದೀನಿ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಟೈಮ್ 6:04. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಬರೋಣ. ಇವಾಗ ಮಾರ್ನಿಂಗ್ ಸ್ವಲ್ಪ ಎಡಿಟಿಂಗ್ ವರ್ಕ್ ಪೆಂಡಿಂಗ್ ಇತ್ತು, ಅದು ವರ್ಕ್ನ ಕಂಪ್ಲೀಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ವರ್ಕ್ ಕಂಪ್ಲೀಟ್ ಆದಂಗೆ ಆಯ್ತು. ಇವಾಗ ಹಾಗೆ ನಮ್ಮ ಕೋಳಿ ಶೆಡ್ನ ಕದಾಕೊಂಬಂದ್ಬಿಡೋಣ. ಕೋಳಿ ಶೆಡ್ ಲಾಕ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಡನ್ ಇದೆ, ಎಲ್ಲ ಆರಾಮಾಗಿದ್ದಾವೆ. ಮತ್ತು ಇವತ್ತೊಂದು ಪಪ್ಪಾಯ ಹಣ್ಣಾಗಿದೆ, ಅದನ್ನ ನಾಳೆ ಹರಿಯೋಣಂತೆ. ಮೊದಲು ಹರಿದಿದ್ದೆ ಪಪ್ಪಾಯ ಹಣ್ಣು ಖಾಲಿಯಾಗಿಲ್ಲ, ಮತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ. ಈಗ ನೋಡೋಣ ಪೇರು ಗಿಡದಲ್ಲಿ ಏನಾದರೂ ಹಣ್ಣಾಗಿದ್ದಾವೆ ಅಂತೇಳಿ. ಯಾವುದೂ ಹಣ್ಣು ಇಲ್ಲ, ಎಲ್ಲ ಕಾಯಿಗಳೇ ಇರೋದು. ಆಲ್ಮೋಸ್ಟ್ ಸಂಜೆ ಕಾರ್ಯಕ್ರಮಗಳನ್ನೆಲ್ಲ ಕಂಪ್ಲೀಟ್ ಮಾಡಿದ, ಟಾಸ್ಕ್ ಎಲ್ಲ ಮುಗಿದಿದೆ. ಇವಾಗ ನಾವು ಹೋಗಿ ಫ್ರೆಶ್ ಅಪ್ ಹೋಗೋಣ, ಮುಖ ತಗೊಳ್ಳೋಣ, ಫಸ್ಟ್ ಕ್ಲಾಸ್ ಚಾ ಕುಡಿಯೋಣ. ಟೈಮ್ ಇವಾಗ 6:40. ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಈ ಕೋಲ್ಡ್ ಮಳೆಯಲ್ಲಿ ಹಾಟ್ ಟೀದು ಎಷ್ಟು ಕಿಕ್ ಇರ್ತೈತಲ್ಲ. ಪವರ್ ಕಟ್ ಆಯಿತು, ಮಳೆ ಬರ್ತಾ ಇರೋ ಕಾರಣ ಪವರ್ ಹೋಯಿತು. ಎಂದಿನಂತೆ ಇವತ್ತಿನ ಲಾಗ್ ನಮ್ಮ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಮಗೆ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.